ಮರೆಯಕ್ಕೆ ಸಾಧ್ಯನೇ ಇಲ್ಲ ಅದನ್ನ. ಅದು ಸ್ಪಾಂಟೇನಿಯಸ್ ಆಗಿ ಮಾಡಿರೋ ಅದು ಇದದು. ಅದೇನೋ ಅವರು ಹಿಂಗೆ ಇಂಪ್ರೊವೈಸೇಷನ್ ನೋಡಿ. ಅದು ಆ ಮಂಡ್ಯಾಗ ಹೋಗಿದ್ದಾರೆ, ಮೈಸೂರಿಗೆ ಹೋಗಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ, ಮಂಡ್ಯದಲ್ಲಿ ಕಾರಲ್ಲಿದ್ದಾರೆ, ಅಲ್ಲೆಲ್ಲೋ ಕಾಫಿಗೆ ಏನೋ ನಿಲ್ಸಿದ್ದಾರೆ. ಅಲ್ಲಿ ನಮ್ಮ ವಿಷ್ಣು ಅಣ್ಣವರ ಭಕ್ತರು ಎಲ್ಲ ಫ್ಯಾನ್ಸು ಬಂದು ಮುತ್ತಿಗೆ ಹಾಕಿ ಹೊಡಿಯಕ್ಕೆ ಬಂದ್ಬಿಟ್ಟಿದ್ದು. ಅಯ್ಯಯ್ಯೋ. ಕೊನೆಯಲ್ಲಿ ಅವರು ಗಡ್ಡ ಗಿಡ್ಡ ಎಲ್ಲ ದೊಡ್ಡದಾಗಿ ಬಿಟ್ಟಾಗ ಅವ್ರನ್ನ ಭೀಷ್ಮರು ಅಂತಾನೆ ಕರಿತಾ ಇದ್ರು ಕೆಲವರೆಲ್ಲ. ಏನಕ್ಕೆ ಗಡ್ಡ ಬಿಟ್ಟಿದ್ದು ಸರ್? ಆ ಕಮಿಟ್ಮೆಂಟ್ ಕೊಟ್ಟಿದ್ರು, ಅವರು ಅದನ್ನ ಮುಗಿಸಿದ್ರು. ವಾಪಸ್ ಬಂದು ಸಂಜೆ ಫೋನ್ ಮಾಡಿ ನನಗೆ ಹಿಂಗೆ ಬಿದ್ದುಬಿಟ್ಟೆ ಕಣಪ್ಪ ಅಂತಂದ್ರು. ನಾ ತಕ್ಷಣ ಏನಾಯ್ತು ಬರಲ್ಲ ಅಂದರೆ, ಏನು ಬೇಕಾಗಿಲ್ಲ, ನಾನು ಹೋಗಿ ಶೂಟಿಂಗು ಮುಗಿಸ್ಕೊಂಡು ಬಂದೆ ಅಂತ ಬಂದರು. ಅವರು ಫಸ್ಟ್ ಟೈಮ್ಗೆ ಬ್ಯಾಂಕಿಂಗ್ ಇಂಡಸ್ಟ್ರಿ ಹಿಸ್ಟ್ರಿನಲ್ಲೇ ಹಿ ಮೇಡ್ ಟ್ರೈನಿಂಗ್ ಫಿಲ್ಮ್ಸ್. ನೂರೊಂದು ನೆನಪು. ಈಗ ನಿಮಗೆ ನಾನು ಕ್ಯಾಮ್ರಾ ರೋಲ್ ಆಗಕ್ಕೆ ಮುಂಚೆ ಒಂದು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಹೌದು, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆಂದ್ರೆ ಆ ಸಿನಿಮಾದ ಮಿಥಿಲೇಶಿತ್ತಿರ 3 ಜನ ಹೆಣ್ಮಕ್ಕಳ ತಂದೆಯ ಪಾತ್ರ ಇದೆಯಲ್ಲ, ಎಷ್ಟು ಕಾಮನ್ ಆಡಿಯನ್ಸ್ ಅಷ್ಟು ಕೋಪ ಬರೋದು ಆ ಪಾತ್ರ. ಸಿಕ್ಕಾಪಟ್ಟೆ. ನಾನೇ ಬೈದಿದ್ದೆ. ಯಾಕೆ ಅಂತ ಹೇಳ್ತೀನಿ. ಅವರು ಆ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ಅವರು ಮನೆಗೆ ಬರ್ತಾರೆ, ಕುಡ್ದಿರ್ತಾರೆ, ಊಟ ಕಲ್ಸ್ಕೊಡ್ತಾರೆ ಮನೆಯವರು. ಅದನ್ನ ನಿಂತ್ಕೊಂಡು ತಿಂತಾ ಇರ್ತಾರೆ. ಅದೇ ಹಂಗೆ ನೆನೆ ಕೈನ ಹಿಂಗೆ ಒರೆಸ್ಕೋತಾರೆ. ಮರೆಯಕ್ಕೆ ಸಾಧ್ಯನೇ ಇಲ್ಲ ಅದನ್ನ. ಅದು ಸ್ಪಾಂಟೇನಿಯಸ್ ಆಗಿ ಮಾಡಿರೋ ಅದು ಇದದು. ಅದೇನೋ ಅವರು ಹಿಂಗೆ ಇಂಪ್ರೊವೈಸೇಷನ್ ನೋಡಿ. ಅದು ಆಮೇಲೆ ಆ ಪಾತ್ರ ಮಾಡ್ಬೇಕಾರೆ ಅದಾಗೋಗಿತ್ತು. ಆಮೇಲೆ ಸಾಧಾರಣ 86-87 ಅನ್ಕೊಳ್ಳೋಣ, ಮಿಥಿಲೇಶಿತ್ತರ್ ಬಂದು ಆಗೋಗಿತ್ತು. ಅವ್ರಿಗೆ ಅದಕ್ಕೆ ಅವಾರ್ಡ್ ಬಂದ್ಬಿಟ್ಟಿತ್ತು. ತರಂಗಿಣಿ ಬರ್ಕ್ಲಿ ಅವಾರ್ಡ್ ಬಂತಲ್ಲ ಅವ್ರಿಗೆ, ಫಾರ್ ಬೆಸ್ಟ್ ಆಕ್ಟರ್ ಅಂತ ಬಂತು. ತರಂಗಿಣಿ ಬರ್ಕ್ಲಿ ಅವರು ಮೊದಲನೇ ಬಾರಿಗೆ ಅದನ್ನ ಇನ್ಸ್ಟಿಟ್ಯೂಟ್ ಮಾಡಿದ ಅವಾರ್ಡ್ ಅವ್ರಿಗೆ ಬಂತು. ಭಾಳ ಖುಷಿ ಇತ್ತು ಅವ್ರಿಗೆ. ನಾವು ಈ ಊರ್ವಶಿ ಥಿಯೇಟರ್ ಎದುರುಗಡೆ ಒಂದು ಗಾರ್ಡನ್ ರೆಸ್ಟೋರೆಂಟ್ ಇತ್ತು, ನನಗೆ ಹೆಸರು ಮರ್ತೋಗಿದೆ ಈಗ. ಅಲ್ಲಿ ಹೋಗಿದ್ದೀವಿ, ನಾನು, ನಮ್ಮ ತಂದೆ, ನಮ್ಮ ತಾಯಿ, ನನ್ನ ತಮ್ಮ ಇದ್ನೋ ಇಲ್ಲೋ ಜ್ಞಾಪಕ ಇಲ್ಲ. ಅಲ್ಲಿ ನಾವು ಊಟಕ್ಕೆ ಕೂತಿದ್ದೀವಿ, ತಿಂಡಿಗೆ ದೋಸೆ. ಇದು ನಮ್ಮ ತಂದೆಗೆ ದೋಸೆ, ಜಾಮೂನು, ಕೇಸರಿ ಬಾತು ಅಪಾರ ಪ್ರೀತಿ, ಪಂಚಪ್ರಾಣ. ಆಮೇಲೆ ಒಳ್ಳೆ ಕಾಫಿ. ಅದು ಯಾರು ನಿಮಗೆ ಗೊತ್ತಲ್ಲ, ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ. ಹೋಗಿ ಅಲ್ಲಿ ಕೂತಿದ್ದೀವಿ. ದೋಸೆ ಬರೋ ಟೈಮು. ಆ ಕಡೆಯಿಂದ ಒಬ್ಬ ತೊಗೊಂಡು ಬಂದ, ಟ್ರೇನಲ್ಲಿ ಹಿಂಗೆ ಇಟ್ಕೊಂಡು ತೊಗೊಂಡು ಬಂದ. ನಾನು ಎದುರುಗಡೆ ಹಿಂಗಿದ್ದೆ, ನಮ್ಮ ಅಪ್ಪನೂ ಪಕ್ಕದಲ್ಲೇ ಇದ್ರು. ಬಂದ, ಟ್ರೇನ್ ಇಟ್ಟ, ಟೇಬಲ್ ಕೆಳಗಡೆಯಿಂದ, ನೀವು ಕಾಲೆಲ್ಲ ಇರುತ್ತೆ ನೋಡಿದಿರ, ಕಾಲುಗಳ ಮಧ್ಯ ಕಂಬಿ ಇದೆ, ಅದ್ರ ಕೆಳಗಡೆಯಿಂದ ಹೋಗಿ ನಮ್ಮ ಅಪ್ಪನ ಕಾಲು ಹಿಡ್ಕೊಂಬಿಟ್ಟ. ಬಿಡೋದೇ ಇಲ್ಲ ಅಂತಾನೆ. ನಾವುಗಳೆಲ್ಲ ನಮ್ಮ ತಂದೆನೂ ಬಿಡಪ್ಪ ಅಂತ ಇದ್ದೆ. ನಾನು ಬಿಡಪ್ಪ ಅಣ್ಣ ಹಿಡ್ಕೊಂಬಿಟ್ಟ. ನೋಡಿದ್ರೆ ಕಣ್ಣೀರು. ಎದ್ದ, ಸರ್ ನನ್ನ ಜೀವನದ ಕಣ್ಣು ತೆರೆಸಿದ್ರಿ ಸರ್. ಯಾಕೆ ಅಂತ ಕೇಳಿದ್ರು ನಮ್ಮಪ್ಪ. ಅವನು ಈ ಸಿನಿಮಾದಲ್ಲಿ ಸೋಮಣ್ಣ ಅವರು ಮಾಡಿದ ರೋಲ್ಗೆ ಅವನ ಮೇಲೆ ಮಾಡಿದ್ದ ಚಿತ್ರ ರೋಲ್ ಅನ್ನೋ ಹಂಗಿರ್ಬೇಡಿ. ಅದು ಅವ್ರ ಬಯೋಪಿಕ್ ತರ ಅಷ್ಟೇ ಬೇಜವಾಬ್ದಾರಿ ತಂದೆ ಆಗಿದ್ನಂತೆ. ಅಂದ್ರೆ ನಿಮ್ಗೆ ಗೊತ್ತಲ್ಲ ನಮ್ಮ ಈ ಸಮಾಜದಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಬೇಜವಾಬ್ದಾರ. ಈ ಸಿನಿಮಾ ನೋಡಿದ ಮೇಲೆ ತನ್ನ ಜೀವನ, ತನ್ನ ಮಕ್ಕಳ ಜೀವನ ಹಾಗಾಗಬಾರ್ದು ಅವೇರ್ನೆಸ್ ಬಂದು, ಅಂದ್ರೆ ಸಿನಿಮಾ ಮಾಧ್ಯಮ ಹೇಗೆ ಒಬ್ಬರಿಗೆ ಪ್ರಭಾವ ಬೀಳುತ್ತೆ ನೋಡಿ, ಅದನ್ನ ಬಿಟ್ಟು ಇಲ್ಲೆಲ್ಲೋ ಕೆಲಸ ತಗೊಂಡು ಆ ಸಣ್ಣ ದುಡಿ ಮೇಲೆ ಮಕ್ಕಳು ಮದುವೆ ಮಾಡಿದ್ದೀನಿ ಅಂತ ಹೇಳಿ ನೋಡಿ. ಆ ರೀತಿಯಾದ ಒಂದು ಇದು ಸಿನಿಮಾ ಇಂಪ್ಯಾಕ್ಟ್ ಅವಾಗಿತ್ತು. ಈಗಿದೆಯೋ ಇಲ್ವೋ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಸರ್, ಬಟ್ ತುಂಬಾ ಡೈಲ್ಯೂಟ್ ಆಗಿದೆ. ಆದ್ರೆ ಅವಾಗಿನ ಕಾಲದಲ್ಲಿ ಆ ಮೌಲ್ಯಗಳು ಅದೆಲ್ಲ ಇರ್ತಾ ಇತ್ತಲ್ಲ, ಅದರಿಂದ ಹೆಂಗೆ ನಾವು ಒಬ್ಬನ ಸಿನಿಮಾದಲ್ಲಿ ಆ ಪಾತ್ರ ನೋಡಿದ್ರೆ ನಮಗೆ ತಕ್ಷಣ ನಾನು ಹಂಗಾಗ್ಬೇಕಪ್ಪ, ಅದೇ ಪರಿಣಾಮ ಸರ್. ಅದು ಪರಿಣಾಮ. ಕರೆಕ್ಟ್. ಅದು ಇನ್ನೊಂದು ಆ ತಮಾಷೆಗೆ ಹೇಳದ್ನಲ್ಲ, ಆ ಮಂಡ್ಯಾಗ ಹೋಗಿದ್ದಾರೆ, ಮೈಸೂರಿಗೆ ಹೋಗಿದ್ದಾರೆ, ವಾಪಸ್ ಬರ್ತಾ ಇದ್ದಾರೆ, ಮಂಡ್ಯದಲ್ಲಿ ಕಾರಲ್ಲಿದ್ದಾರೆ, ಅಲ್ಲೆಲ್ಲೋ ಕಾಫಿಗೆ ಏನೋ ನಿಲ್ಸಿದ್ದಾರೆ. ಅಲ್ಲಿ ನಮ್ಮ ವಿಷ್ಣು ಅಣ್ಣವರ ಭಕ್ತರು ಎಲ್ಲ ಫ್ಯಾನ್ಸು ಬಂದು ಮುತ್ತಿಗೆ ಹಾಕಿ ಹೊಡಿಯಕ್ಕೆ ಬಂದ್ಬಿಟ್ಟಿದ್ದು. ಅಯ್ಯಯ್ಯೋ. ಇವರು ಅವತ್ತು ಮನೆಗೆ ಬಂದ್ಮೇಲೆ ತಕ್ಷಣ ಹೇಳಿದ್ದು ಇದು ನಮ್ಗೆ ವಿಷಯ. ಯಾಕೆ ಅಂದರೆ ಅವರೆಲ್ಲ ಹೇಳಿದ್ರಂತೆ,
ನೀವು ನಮ್ಮ ವಿಷ್ಣು ಅಣ್ಣಂಗೆ ಹೇಳೋ ಮೇಲೆ ಹೊರಡೋ ಮುಂದಕ್ಕೆ ಅಂತ ಅಂದ್ರಂತೆ ಅವರು. ಅದು ಆ ಸಿನಿಮಾದಲ್ಲಿ ಮೊದಲನೇ ಮಗಳು ಗೀತಾ ಅವರು ವಿಷ್ಣು ಸರ್ ಎಷ್ಟೊಂದು ಪಿಕ್ಚರ್ ಮಾಡಿದಾರೆ ನಿಮ್ಗೆ ಗೊತ್ತು. ಅವ್ರೊಂಥರ ಒಳ್ಳೆ ಜೋಡಿ ಅವರು, ಅವಾಗ ಹಿಟ್ ಕಾಂಬಿನೇಷನ್. ಅದನ್ನ ನೋಡಿ ಇವ್ರಿಗೆಲ್ಲ ಕೋಪ ಬಂದ್ಬಿಟ್ಟಿದೆ. ಅಲ್ಲ ರೀ, ನೀವು ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಮಾಡಿಸಿ ಅವ್ರು ಎಂಥ ಕಪಲ್ ಇದವರು, ಫೇಮಸ್ ಕಪಲ್ ಮಾಡಿಸೋದು ಬಿಟ್ಟು ಹೇಳಲ್ಲೇ ಅಂತ ಅಂದ್ಬಿಟ್ಟು ಬೈಟ್ ಕಳಿಸ್ಬಿಟ್ಟಿದ್ದೀರ ಅಂದ್ರೆ ನೋಡಿ ಮತ್ತಲ್ಲಿ ಹೇಗೆ ಅವರು ರಿಲೇಟ್ ಮಾಡ್ಕೋತಾ ಇದ್ರು. ಅಂದ್ರೆ ಸಿನಿಮಾ ಅನ್ನೋದನ್ನ ಮರೆತು ಒಂದು ನಿಜವಾದ ಅನ್ನೋಂಗೆ ಟ್ರಾವೆಲ್ ಆಗಿದ್ದಾರೆ. ಅಂದ್ರೆ ಅಷ್ಟು ನಿಮ್ ತಂದೆಯವ್ರು ನ್ಯಾಚುರಲ್ ಆಗಿ ಅಭಿನಯಿಸ್ತಾ ಇದ್ರು ಅಂತ ಎಲ್ಲಾರು ಅವಾಗ ಹೇಳೋದು. ಕೆಲವರೆಲ್ಲ ಅವ್ರನ್ನ ಕೊನೆಯಲ್ಲಿ ಅವರು ಗಡ್ಡ ಗಿಡ್ಡ ಎಲ್ಲ ದೊಡ್ಡದಾಗಿ ಬಿಟ್ಟಾಗ ಅವ್ರನ್ನ ಭೀಷ್ಮರು ಅಂತಾನೆ ಕರಿತಾ ಇದ್ರು ಕೆಲವರೆಲ್ಲ. ಏನಕ್ಕೆ ಗಡ್ಡ ಬಿಟ್ಟಿದ್ದು ಸರ್ ಸೋಮಶೇಖರ್? ಅವ್ರಿಗೆ ನಾನು ಹೇಳೋದೇನಂದ್ರೆ ಸೋಮಾರ್ತನ ಅಂತ ಇದ್ದೆ. ಅಲ್ಲ, ಯಾವ್ದು ಅಲ್ಲಿ ಇಲ್ಲಿ ಪಾತ್ರಾಭಿನಯ ಅದಕ್ಕೆ ಒಂದಿಷ್ಟು ಬಿಡೋರು. ಈಗ ನಾನು ಬಿಟ್ಬಿಟ್ಟಿದ್ದೀನಿ ನೋಡಿ, ಈಗ ನನಗೂ ಒಂದು ಗಡ್ಡ ಬೆಳೆದಿದೆ. ಈಗ ಅವ್ರಿಗೇನೋ ಒಂದು ಬೇರೆ ಒಂದು ಚೆಹರ, ಒಂದು ಬೇರೆ ಮುಖ ಬಿಟ್ರು. ಅದರಲ್ಲಿ ಒಂದು 2-3 ರೋಲುಗಳು ಮಾಡಿದ್ರು. ಆಮೇಲೆ ಈ ಕೊನೆಯಲ್ಲಿ ಅದೇ ನೋಡಿ ಲಾಸ್ಟಲ್ಲಿ ಅವ್ರು ಮಾಡಿದ್ದೊಂದು ಲಾಸ್ಟ್ ಪೇಜ್ ಅಂತ, ಆ ಪಿಕ್ಚರು ಅಂದ್ರೆ ನಾನು ಲಾಸ್ಟ್ ಪಿಕ್ಚರ್ ಅಂತ ಹೇಳಕ್ಕಾಗಲ್ಲ. ಯಾವ್ದು ಅವರು ಕಾಣಿಸ್ಕೊಂಡಿದ್ದು ಲೇಟೆಸ್ಟ್ ಆಗಿ ಪಿಕ್ಚರ್? ಅವರು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ಲಾಸ್ಟ್ ಪೇಜ್ ಅಂತ ಒಂದ್ ಕಡೆ ಹೇಳ್ತಾರೆ ನನಗ್ ಗೊತ್ತಿರೋ ಹಾಗೂನು. ಆದ್ರೆ 777 ಚಾರ್ಲಿ ಇದೆಯಲ್ಲ, ಅದು ಅವರ ಒಂಥರ ಹಿಟ್. ಸ್ವಲ್ಪ ಓಡದ ಏನ್ ಪಾತ್ರ ಮಾಡಿದ್ರು ಸ್ವಲ್ಪ? ಅದರಲ್ಲಿ ಚೆನ್ನಾಗಿದೆ ಆ ಪಾತ್ರ. ಆ 777 ಚಾರ್ಲಿನಲ್ಲಿ ಆ ನಾಯಿ ಇಟ್ಕೊಂಡು ಮಾಡಿದ್ರಲ್ಲ, ಒಳ್ಳೆ ವಿನೂತನ ಇದದು. ಅದರಲ್ಲಿ ಇವರು ಈ ಹೀರೋ ಅಲ್ಲೊಂದು ಅಂಗಡಿಗೆ ಬರ್ತಾ ಇರ್ತಾನೆ. ಒಂದು ತಾತ ಅಜ್ಜಿ ಆ ಅಂಗಡಿನ ನಡೆಸ್ತಾ ಇರ್ತಾರೆ. ಅಲ್ಲಿ ಬಂದು ಅವನು ಸಿಗರೇಟೋ ಏನೋ ತಗೊಂಡು ಆ ಒಂದಿಷ್ಟು ಅಮ್ಮನ ಜೊತೆ ಆ ತಾತ ಅಜ್ಜಿ ಜೊತೆ ಮಾತಾಡ್ಕೊಂಡು, ಅಲ್ಲಿ ಆ ತಾತನ ರೋಲು ಇವರು. ಎಷ್ಟು ಎಂಜಾಯ್ ಮಾಡಿದ್ರು ಅದನ್ನ? ಅಯ್ಯೋ ಭಗವಂತ, ಎಷ್ಟು ಎಂಜಾಯ್ ಮಾಡಿದ್ರು ಅಂತೀನಿ. ಯಾಕೆ ಅಂತಂತೀನಿ, ಅದರಲ್ಲಿ ಅವರು ವಡೆ ಕರಿತಾ ಇರ್ತಾರೆ. ನನಗೆ ಜ್ಞಾಪಕ ಇರೋ ಹಂಗೆ ಇದು ನಿಜವಾಗ್ಲೂ ಆಗಿದ್ದು. ಇದು ಅವರ 86ನೇ ವಯಸ್ಸಿದ್ರು ಇರ್ಬೋದು. ಓಕೆ, ಆ್ಯಂಡ್ ವೆರಿ ಸಾರಿ, ನಾನು ಚಾರ್ಲಿ 777ನ ನೋಡಿಲ್ಲ. ನೋಡದೇ ಇರೋದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ನನ್ನ ಮನೇಲಿ ಒಂದು ಪೆಟ್ಟಿದೆ ಸರ್. ಅದ್ರಲ್ಲೇನೋ ಪೆಟ್ಟಿಗೆ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಕ್ಕೆ ಆ ಪೇನ್ ಒಂದು ಪೆಟ್ ಪೇರೆಂಟ್ ಆಗಿ ಅದು ನೋಡೋದಕ್ಕೆ ಇಷ್ಟ ಆಗಿಲ್ಲ, ಅದನ್ನ ನೋಡಕ್ ಇಷ್ಟ ಆಗಿಲ್ಲ. ಒಂದು ಪೆಟ್ಟು ಹೋಗುತ್ತೆ ಅನ್ನೋದು ಆಮೇಲೆ ಮತ್ತೆ ಹುಟ್ಟು ಬರುತ್ತಂತೆ. ಬಟ್ ಅದು ಐ ಥಿಂಕ್ ಪೆಟ್ ಲವರ್ಸ್ಗೆ ಅರ್ಥ ಆಗುತ್ತೆ. ಇದು ಬೇರೆ ಅಹಂಕಾರ ಅಲ್ಲ, ಚಾರ್ಲಿ ನೋಡಿಲ್ಲ ಅನ್ನೋದಲ್ಲ, ಅದು ನಮ್ಮ ಕನ್ನಡದ ಒಂದು ಹೆಮ್ಮೆ. ನಾನು ಆ ಪೆಟ್ಟಿರೋದ್ರಿಂದ ಅದನ್ನ ನೋಡೋದಕ್ಕಾಗಿಲ್ಲ. ಅದಕ್ಕೆ ಫಸ್ಟೇ ಕರೆಕ್ಟ್ ಮಾಡ್ತಾನೆ, ಅದಕ್ಕೆ ಅದನ್ನ ಕೇಳ್ತಾ ಇರೋದು. ಸರ್ ಯಾವ ಪಾತ್ರ ಮಾಡಿದಾರೆ ನನಗೆ ಗೊತ್ತಿಲ್ಲ ಅಲ್ಲ. ಅದಕ್ಕೆ ಅದರಲ್ಲಿ ಆ ವಡೆ ಮಾಡೋದು ಏನೋ ಅಂತ ಇದೆ, ಕರಿಯೋ ಏನೋ ಒಂದು ಇದು ಸೀನ್ ಎಲ್ಲ ಇದೆ. ಅದ್ರಲ್ಲಿ ಚೆನ್ನಾಗೂ ಹೇಳ್ತಾರೆ, ಆ ಹೀರೋಗೆ ಬೈತಾರೆ, ಅದೆಲ್ಲ ಇದೆ. ಅವತ್ತಿನ ದಿನ ಶೂಟಿಂಗ್, ಅದೊಂದು 5, 6, 7, 8 ದಿನದ ಶೂಟಿಂಗ್ ಏನೋ. ಒಂದು ಶೂಟಿಂಗ್ ದಿನ ಬೆಳಗ್ಗೆ ಮನೆಯಲ್ಲಿ ಬಟ್ಟೆ ಹಾಕ್ಕೊಳಕ್ಕೆ ಹೋಗಿ ಬಿದ್ದು ತಲೆಗೆ ಪೆಟ್ಟಾಗಿ ಹೋಗಿತ್ತು ಅವ್ರಿಗೆ. ಶೂಟಿಂಗ್ ಮುಂಚೆ ಏನು ಮಾಡಿದ್ದಾರೆ, ಅಮ್ಮಂಗೂ ಹೇಳಿಲ್ಲ, ನನ್ಗೆ ಹೇಳೇ ಇಲ್ಲ. ಯಾಕಂದ್ರೆ ನಾನು ಅವ್ರನ್ನ ಸ್ವಲ್ಪ ಇದ್ದಿದ್ರಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೆ. ನನಗೆ ಹೇಳಿಲ್ಲ. ಶೂಟಿಂಗ್ ಮುಗಿಸ್ಕೊಂಡು, ಯಾಕೆಂದ್ರೆ ಶೂಟಿಂಗ್ನವ್ರಿಗೆ ಕಮಿಟ್ಮೆಂಟ್ ಕೊಟ್ಬಿಟ್ಟಿದ್ರು ನೋಡಿ. ಅದರಲ್ಲಿ ವ್ಯಾಲ್ಯೂಸ್ ನೋಡಿ, ಆ ಕಮಿಟ್ಮೆಂಟ್ ಕೊಟ್ಟಿದ್ರು. ಅವರು ಅದನ್ನು ಮುಗಿಸಿದ್ರು. ವಾಪಸ್ ಬಂದು ಸಂಜೆ ಫೋನ್ ಮಾಡಿ ನನಗೆ ಹಿಂಗೆ ಬಿದ್ದುಬಿಟ್ಟೆ ಕಣಪ್ಪ ಅಂತಂದರು. ನಾ ತಕ್ಷಣ ಏನಾಯಿತು ಬರಲ್ಲ ಅಂದರೆ, ಏನು ಬೇಕಾಗಿಲ್ಲ, ನಾನು ಹೋಗಿ ಶೂಟಿಂಗು ಮುಗಿಸ್ಕೊಂಡು ಬಂದೆ ಅಂತ ಬಂದರು. ಆ ಥರ ಅವ್ರದ್ದು ಕಮಿಟ್ಮೆಂಟ್. ಫ್ಯಾಂಟಾಸ್ಟಿಕ್. ಅಮ್ಮನ ಮದುವೆ ಆಗಿದೆ ಯಾವಾಗ ಸರ್? 1963 ಮೇ 26. ಮೇ 26. ಆ್ಯಂಡ್ ಅಮ್ಮ ಅಪ್ಪ ಅಂದರೆ ನೀವು ಹುಟ್ಟಿದ್ದು? ನಾನು ಆಗಸ್ಟ್ 28, 1964. ಸೊ 1.5 ವರ್ಷ ಆಗಿತ್ತು. ಓಕೆ, ಏನು ಜ್ಞಾಪಕ ಇದೆ? ನೀವು, ನಿಮ್ಮ ತಮ್ಮ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಬಸವನಗುಡಿ ಮನೆ, ನಿಮ್ಮ ಆ ಶ್ರೀನಗರದ ಮನೆ, ಏನು ಮೆಮೊರೀಸ್ ಇದೆ ಸರ್? ಹೇಗಿರ್ತಾ ಇದ್ರಿ? ಅಂದರೆ ಅವರು, ನೀವು ಕೇಳಿದ್ದು ಎಷ್ಟು ಚೆನ್ನಾಗಿದೆ ಅಂದರೆ, ನನಗೀಗ ವಾಪಸ್ಸು ಸುತ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು. ಅವ್ರು ಯಾವಾಗ ನಮ್ಮ ಜೊತೆ ಇರ್ತಾ ಇರಲಿಲ್ಲ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕು. ಆದರೆ ಹೊರಗಡೆ ಪ್ರಪಂಚ ಹೇಳ್ತಾ ಇತ್ತು ಯಾವಾಗಲೂ ಸೋಮಶೇಖರ ಅಲ್ಲಿರೋರು, ಬ್ಯಾಂಕಲ್ಲಿರೋರು ಅಲ್ಲಿರೋರು ಅಂತ. ನನಗೆ ದ್ವಂದ್ವ ಅಲ್ಲ, ಅಲ್ಲೂ ಇರೋರು ಇಲ್ಲೂ ಇರೋರು ಅಂದರೆ ಹೆಂಗೆ ಅಂತ. ಅಂದರೆ ನಮ್ಗೆ ಯಾವತ್ತೂ ಅಭಾವ ಇರಲಿಲ್ಲ. ಅವ್ರು ಇಲ್ಲದಿರೋ ನಮಗೆ ಅಭಾವ ಫೀಲ್ನ ಕೊಡಲೇ ಇಲ್ಲ ಅವರು. ನಮಗಿರೋರು
ನನಗಿಂತ 7 ವರ್ಷದ 2-3 ತಿಂಗಳು ಚಿಕ್ಕವನು ನನ್ನ ತಮ್ಮ. ಅವ್ರ ಹೆಸರು ಸರ್? ನಿಮ್ಮ ತಮ್ಮ ವಿವೇಕಾನಂದ ಅಂತ. ವಿವೇಕಾನಂದ ಅವರು ಲಾಯರ್ ಆಗಿದ್ದಾರೆ. ಒಳ್ಳೆ ಪ್ರೊಫೆಷನ್, ಅದು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಬೆಂಗಳೂರಿನಲ್ಲೇ ಇದ್ದಾರೆ, ಬ್ಯುಸಿಯಾಗಿರ್ತಾರೆ. ಇದರಲ್ಲಿ ಏನು ಇಂಟ್ರೆಸ್ಟಿಂಗು ಅಂದರೆ, ನನಗೆ ಅವನಿಗೆ 7 ವರ್ಷ ಡಿಫ್ರೆನ್ಸು. ಸೊ ಅವ್ನು ಹುಟ್ಟೋಷ್ಟೊತ್ತಿಗೆ ನಂಗೆ ಆಗಲೇ 7 ವರ್ಷ ಆಗೋಗಿತ್ತು. ಅಷ್ಟರಲ್ಲಿ ನಂದು ನಮ್ಮ ತಂದೆ ಅವ್ರದ್ದು ತಾಯಿ ಎಲ್ಲ ನಮ್ಮದು ಎಷ್ಟೊಂದು ಒಟ್ಟಿಗೆ ಜೀವನ ನಡೆದ್ಬಿಡ್ತು ಆಗಲೇ. ನನಗೆ ಅಷ್ಟು ಜ್ಞಾಪಕ ಇದೆ. ಯಾಕಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗೋರು, ನಮಗೆ ಎನ್ಕರೇಜ್ಮೆಂಟ್ ಕೊಡೋರು. ಅಭಿನಯ ತರಂಗ AS ಮೂರ್ತಿ ಅವರು ಅದನ್ನು ಹುಟ್ಟಾಕಿದ್ದು ಅವರುಗಳೇ, ಆಯಿತಾ. ಅಲ್ಲಿ 20 ವರ್ಷ ಅವರು ಪ್ರಿನ್ಸಿಪಲ್ ಬೇರೆ ಆಗಿದ್ರು, ಅಪ್ಪ ಅವರು. ಎಂತೆಂಥ ಜನಕ್ಕೆ ಯಾವ್ಯಾವ ಥರ ನಾಟಕ ಹೆಂಗ್ ಮಾಡಬೇಕು, ಪಾತ್ರಾಭಿನಯ ಅದೆಲ್ಲ ಹೇಳ್ಕೊಟ್ಟು 20 ವರ್ಷ 19 years to be precise. 19 years to be precise. ಅವಾಗ ದಟ್ ಈಸ್ 75. ಅವಾಗ AS ಮೂರ್ತಿ ಅಂಕಲ್ ನಮ್ಮ ಮನೆಗೆಲ್ಲ ಬರೋರು. ನನಗೆ ಜ್ಞಾಪಕ ಇದೆ, ಯಾಕಂದ್ರೆ ಈರಣ್ಣ ಅಂತ ಅವರು AIR ನಲ್ಲಿ ನಡೆಸ್ತಾ ಇದ್ರಲ್ವಾ, ಅವರು ಬೊಂಬೆ ಆಟ ಜಿಗಿ 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 ಆಟ ಅದೇ ಅವರು. ಬಟ್ ನಮ್ಮ ತಂದೆ ನೋಡಿ ಹೆಂಗೆ ಎನ್ಕರೇಜ್ ಮಾಡೋರು ನಮಗೆ. ಯಾಕೆ ನನಗೆ ಜ್ಞಾಪಕ ಇರುತ್ತೆ, ನಾ ಇನ್ನೂ 7 ಆಗಿರಲಿಲ್ಲ. ನಾನು ಅಭಿನಯ ತರಂಗದಲ್ಲಿ ಆನಾ ಸುಬ್ರಾಯರು ನಿಮಗೆ ಗೊತ್ತಿರೋರೆ, ಯಾರು ಗೊತ್ತಿಲ್ಲ ಅವರ ಆ ವ್ಯಕ್ತಿತ್ವ, ಅವರ ಹೆಸರು ನಿಮಗೆ ಗೊತ್ತೇ ಇದೆ. ಅವರೆಲ್ಲ ಅಭಿನಯ ತರಂಗದ ಸ್ಟೇಜ್ನಲ್ಲಿ ನಮ್ಮ ತಂದೆ ನನ್ನ ಕೈಲಿ 10-15 ನಿಮಿಷದ ಭಾಷಣ ಮಾಡಿಸಿದ್ದಾರೆ. ಆಸ್ ಎ 5 year old. 5 ವರ್ಷ ಇರಬೇಕಾದ್ರೆ ಯಾವ ವಿಚಾರ ಭಾಷಣ ಮಾಡಿದ್ರಿ? ಅದು ಆ ಅಭಿನಯ ತರಂಗದ ಯಾವುದೋ ಒಂದು ವಾರ್ಷಿಕೋತ್ಸವ ತರದ್ದೇನೋ ಅಲ್ಲಿ ಮಾಡಿಸಿದ್ರು. ಕೆನರಾ ಬ್ಯಾಂಕಿನ ಫೌಂಡೇಶನ್ ಡೇ, ಈ ಅಂಬೆಂಬೆಲ ಸುಬ್ಬರಾಯ ಪೈ ಅನ್ನೋರು ಅದನ್ನ ಶುರು ಮಾಡಿದ್ದು. ಅಲ್ಲಿಗೆ ಇಂಗ್ಲಿಷ್ನಲ್ಲಿ 15 ನಿಮಿಷದ ಇಂಗ್ಲಿಷ್ ಲೆಕ್ಚರ್ ನನ್ನ ಕೈಲಿ ಮಾಡಿಸಿದ್ರು. ನನಗಿನ್ನೂ 5 ಇಲ್ಲ ಅನ್ಸುತ್ತೆ. ಬಟ್ ನೀವು ಅದೇ ಜೀನ್ಸ್ ಅಲ್ಲ ಸರ್, ನಿಮ್ಗೆ ಅದಕ್ಕೆ ಧೈರ್ಯ, ನಿಮ್ಗೆ ಆರಾಮಾಗಿ ಅದು ಅವ್ರು ಹುಟ್ಟು ಹಾಕಿರೋದಲ್ವಾ. ನನಗೆ ಅದ್ರಲ್ಲಿ ಜ್ಞಾಪಕ ಇರೋದು, ಎಷ್ಟೋ ಜನ ಮೊನ್ನೆನೂ ಯಾರೋ ಹೇಳ್ತಾ ಇದ್ರು, ನನಗೆ ಅಲ್ಲಿಗೊಂದು ನಮ್ಮಪ್ಪ ಕರ್ಕೊಂಡೋಗಿ ನನಗೊಂದು ಸೂಟ್ ಹೊಲಿಸಿದ್ರು. ಅವಾಗ್ಲೇ ಪುಟ್ಟ ಹುಡುಗನ್ಗೆ ಒಂದು ಸೂಟ್ ಹೊಲಿಸಿ ಅಲ್ಲಿ ಕರ್ಕೊಂಡೋಗಿ, ನಾನು ಉದ್ದ ಇರಲಿಲ್ಲ ಅಲ್ಲಿ ಅಂದ್ಬಿಟ್ಟು ಒಂದು ಕುರ್ಚಿ ಹಾಕಿ ಅದ್ರ ಮೇಲೆ ನಿಲ್ಸಿ ಮಾಡಿಸಿದ್ದಾರೆ. ಏನಂತ ಕರೆಯೋರು ಸರ್ ಅಪ್ಪ ನಿಮ್ಮನ್ನ? ಅಪ್ಪ ಪ್ರಸನ್ನ ಅಂತಾನೆ ಕರೆಯೋರು. ತಮ್ಮನ್ನ ನಮ್ಗೆ ಅವನ ಮನೆಯಲ್ಲಿ ಅವನಿಗೆ ನಾವು ಬಾಬೂಜಿ ಅಂತ ಇದ್ವಿ. ಬಾಬೂಜಿ. ಸೊ ವಿವೇಕಾನಂದ ಅನ್ನೋ ಹೆಸರು ಹೊರಗಡೆ ವಿವೇಕ್ ಅಂತ ಫೇಮಸ್ ಆಗಿದ್ದಾನೆ ಎಲ್ಲಾ ಕಡೆ. ಬಟ್ ನಾವು ಮನೆಯಲ್ಲಿ ನಾವೆಲ್ಲ ಬಾಬೂಜಿ ಅಂತ. ಬಾಬೂಜಿ. ಬಟ್ ಯಾವಾಗ್ಲೂ ಇರೋರು ರಘುರಾಮ್ಜಿ, ನೀವು ಕೇಳಿದ ಪ್ರಶ್ನೆಗೆ ನಾವುಗಳೆಲ್ಲ 4 ಜನನೂ ಒಟ್ಟೊಟ್ಟಿಗೆ ಬೆಳೆದಿದ್ದೀವಿ. ಅಂದ್ರೆ ಒಂಥರ ಹಂಗೆ ಎಲ್ಲೂ ಇಲ್ಲ ಅನ್ನೋದೇ ಇಲ್ಲ. ಅಂಡ್ ನಮ್ಮ ತಂದೆಗೆ ಅವನು ತುಂಬಾ 2ನೇ ಮಗ, ಚಿಕ್ಕವನು, ಇನ್ನೂ ತುಂಬಾ ಕ್ಲೋಸು, ಪೆಟ್ಟು. ಆಮೇಲೆ ನಾವು ಮೈಸೂರಲ್ಲಿ ಬೆಳೆದಿದ್ದು, ಅಲ್ಲಿ ಒಂಟಿಕೊಪ್ಪಲಲ್ಲಿ ಮನೆ ಇತ್ತು. ಎಲ್ಲಿ ಒಂಟಿಕೊಪ್ಪಲಲ್ಲಿ 12ನೇ ಕ್ರಾಸ್ನಲ್ಲಿ. ಆಕ್ಚುಲ್ ಆಗಿ ಅದೊಂದು ಇಂಟ್ರೆಸ್ಟಿಂಗ್ ಜಾಗ. ನಮ್ಮ ಆ 12th ಕ್ರಾಸಲ್ಲಿ ಒಂಟಿಕೊಪ್ಪಲಲ್ಲಿ ಮನೆ ಇದ್ದಿದ್ದು. ಒಂದು ಕ್ರಾಸ್ ಮುಂದೆ ಹೋದ್ರೆ ರಾಷ್ಟ್ರಕವಿ ಕುವೆಂಪು ಅವರ ಮನೆ, ನಮ್ಮ MP ಶಂಕರ್ ಅವ್ರ ಮನೆಯಿಂದ ಮುಂದೆ. ಕರೆಕ್ಟ್. ಹಿಂಗ್ ಬಂದ್ರೆ ಈ ಕಡೆಗೆ ರೋಡ್ ತುದಿನಲ್ಲಿ ರವಿ ಅಣ್ಣ ಅವರು ರಾಧಾ ಅವ್ರ ಜೊತೆ ಮನೇಲಿ ಇದ್ರು. ಹೌದು, ಮನೆ ಫೋಟೋ ಎಲ್ಲ ಹಾಕಿದ್ದೆ ನಾನು. ಮೊನ್ನೆ ನೀವು ಹಾಕಿದ್ರಿ. ಅಲ್ಲಿ ಪಂಚವಟಿ, ಅಲ್ಲಿಂದ ಕೆಳಗಿಳಿದ್ರೆ ಒಂದು ಕ್ರಾಸು ಪಂಚವಟಿ, MP ಶಂಕರ ಅಣ್ಣ ಎಲ್ಲ ಅಲ್ಲೇ ಇದ್ದಿದ್ದು. ಒಂಥರ ಅದು ಅದ್ಭುತ ದಿನಗಳವಲ್ಲ ಅವು ಕೂಡ. ವಂಡರ್ಫುಲ್ ಸರ್. ದತ್ತಣ್ಣ ಅವರು ಕಲಾವಿದರಾದ್ರು, ಅಪ್ಪನೂ ಕಲಾವಿದರು. ಸೊ ಇವರಿಬ್ಬರ ಮಧ್ಯದಲ್ಲಿ ಕಲಾವಿದರ ಚರ್ಚೆ ನಡೆಯೋದ ಏನಾದ್ರು? ಬರೀ ಅದೇ ನಡೆಯೋದು. ಸೊ ಸಿನಿಮಾ, ನಾಟಕ ನಿಮಗೆ ಗೊತ್ತಿರುತ್ತೆ. ನಮ್ಮ ಚಿಕ್ಕಪ್ಪ ಅವರು ನಾನೇ ಬಿಜ್ಜಳ ಅಂತ ಒಂದು ನಾಟಕ ಡೆಲ್ಲಿಲಿ ಆಡಿ ಹಿ ಬಿಕೇಮ್ ವೆರಿ ಫೇಮಸ್. ಆ ನಾಟಕದ ಮೂಲಕ ಅವ್ರು ಎಲ್ಲ ಮನೆ ಮಾತಾಗ್ಬಿಟ್ಟಿದ್ರು, ಕನ್ನಡದ ಮನೆ ಮಾತು ಅಲ್ಲಿ. ಆಮೇಲೆ ಇಲ್ಲಿ ಬಂದ್ರು. ಆಮೇಲೆ ಇಲ್ಲಿ HAL ಅಲ್ಲಿಗೆ ಸೇರಿದ್ರು. HAL ಅಲ್ಲಿ ಹಿ ವಾಸ್ ದಿ ಪ್ರಿನ್ಸಿಪಲ್ ಆಫ್ ದ ಸ್ಟಾಫ್ ಟ್ರೈನಿಂಗ್ ಕಾಲೇಜ್. ಯಾವುದು? HAL ಸ್ಟಾಫ್ ಟ್ರೈನಿಂಗ್ ಕಾಲೇಜ್. ಅದೇ ಟೈಮಲ್ಲಿ, ಅದಕ್ಕಿಂತ 1 ವರ್ಷ ಮುಂಚೆ, ನಮ್ಮ ತಂದೆ ಕೆನರಾ ಬ್ಯಾಂಕಿನ ಸ್ಟಾಫ್ ಟ್ರೈನಿಂಗ್ ಕಾಲೇಜಿಗೆ ಪ್ರಿನ್ಸಿಪಲ್ ಆಗ್ಬಿಟ್ರು. ಸೊ ಅಲ್ಲಿ ಮಾತುಕತೆ ಹೆಂಗಿರೋದು ಅಂದ್ರೆ, ನೀನು ಪ್ರಿನ್ಸಿಪಲ್ ಆಗಿ ಅಲ್ಲಿ ಏನ್ ಮಾಡ್ತಿದೀಯ HAL ಅಲ್ಲಿ ಸ್ಟಾಫ್ನ ಟ್ರೈನ್ ಮಾಡೋದಕ್ಕೆ, ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಎಕ್ಸ್ಚೇಂಜ್. ಇಲ್ಲೂ ಅಷ್ಟೇ ಸರ್. ಅವ್ರದ್ದು ಯಾವ ರೀತಿ ಇನ್ವಾಲ್ವ್ ಆಗಿದ್ದು ಅಂದರೆ, ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ನನಗೆ ಗೊತ್ತಿರೋದಿದೆಲ್ಲ ವಿಷಯಗಳು. ಅವರು ಫಸ್ಟ್ ಟೈಮ್ಗೆ ಬ್ಯಾಂಕಿಂಗ್ ಇಂಡಸ್ಟ್ರಿ ಹಿಸ್ಟ್ರಿನಲ್ಲೇ ಹಿ ಮೇಡ್ ಟ್ರೈನಿಂಗ್ ಫಿಲ್ಮ್ಸ್. ಅಂದರೆ ಸ್ಟಾಫ್ ಬರ್ತಾರೆ,
ಅವರು ಕೂತು ಕೆಲವು ಸ್ಟಾಫ್ ಟ್ರೈನಿಂಗ್ ಮಾಡೋದು. ಇವತ್ತೆಲ್ಲ ನಾವು ಬ್ಯಾಂಕ್ಗಳಿಗೆ ಹೋದ್ರೆ ಏನಪ್ಪ ಇವರೆಲ್ಲ ಸರಿಯಾಗಿ ಟ್ರೈನ್ ಆಗಿದ್ದಾರಾ ಅನ್ನೋ ಒಂದು ಕೆಲವು ಪ್ರಶ್ನೆಗಳು ಬರ್ತವೆ. ಕನ್ನಡನೇ ಮಾತಾಡೋದಲ್ಲ ಸರ್. ಅಲ್ಲಿಗೆ ಹೋಗೋಕ್ಕೆ ನನಗೆ ಇಚ್ಛೆನೇ ಇಲ್ಲ. ಇವಾಗ ನಮ್ಗೆ ಇವತ್ತಿಗೂ ಹೊಟ್ಟೆ ಉರಿಯೋದು ಸ್ವಲ್ಪ ಔಟ್ ಆಫ್ ದ ಟಾಪಿಕ್ ಅನ್ಸಿದ್ರು. ಇವಾಗ ನಿಮ್ಮ ತಂದೆ ಕೂಡ ಬ್ಯಾಂಕ್ನಲ್ಲಿ ಸರ್ವ್ ಮಾಡ್ತಿದ್ರು, ನನ್ನ ತಾಯಿ, ನನ್ನ ಅತ್ತೆ, ನನ್ನ ಮಾವ ಎಲ್ಲರೂ ಬ್ಯಾಂಕ್ ಫ್ಯಾಮಿಲಿನಲ್ಲಿ. ಇವಾಗ ನಾವು ಯಾವುದೋ ವಿಷಯಕ್ಕೆ ಬ್ಯಾಂಕಿಗೆ ಹೋಗಬೇಕು ಅಂದಾಗ ಎಕ್ಸ್ ಸ್ಟಾಫ್ ಮನೆಯವರು ಅಥವಾ ಇದು ಅನ್ನೋದೊಂದು ಒಂದು ಒಂದು ಕನ್ಸರ್ನ್ ಇಲ್ಲ, ಒಂದು ಪ್ರೀತಿ ಕ್ಯಾ ಅಂತ ಹೇಳ್ತಾರೆ. ಖಂಡಿತ ಆ ಹೆಸರುಗಳು ಕೂಡ ಇದು ಮಾಡಕ್ ಬರಲ್ಲ. ಅಂದ್ರೆ ನಮ್ದು ಬಿಟ್ಬಿಡಿ ಸರ್, ಇಂಗ್ಲೀಷ್ ಬರುತ್ತೆ, ಬ್ಯಾಲೆನ್ಸ್ ಮಾಡ್ಕೊತೀವಿ. ಇವಾಗ ಹಳ್ಳಿಗಾಡುಗಳ ಪ್ರದೇಶಗಳಲ್ಲಿ ಪಾಪ ಬೇರೆ ಭಾಷೆ ಬರದೇ ಇರೋರು, ಕನ್ನಡ ಬರದೇ ಇರೋರು ಹೆಂಗೆ ಇವ್ರು ಹ್ಯಾಂಡಲ್ ಮಾಡ್ತಾರೆ ಅದನ್ನ? ಅವರಿಗೆ ತುಂಬ ಇಷ್ಟ ಇದ್ದಿದ್ದು ಎರಡಲ್ಲಿ. ಒಂದು ಅಲ್ಲಿ ಹೋಗಿ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ನೋಡ್ಬೇಕು ಆಯ್ತಾ, ಯಾಕಂದ್ರೆ ಬ್ರಿಟಿಷ್ ಆಳಿದ್ರಲ್ಲ, ಸೊ ಅದು ಏನದು ಅಂತ ನೋಡಬೇಕು, ರಾಣಿ ಗಿಣಿ ಇದೆಲ್ಲ ಒಂದಿತ್ತು. ಇನ್ನೊಂದು ಸ್ಟ್ರಾಟ್ಫರ್ಡ್ ಅಪಾನ್ ಏವಾನ್, ಶೇಕ್ಸ್ಪಿಯರ್ನ ಜಾಗ ಹುಟ್ಟಿದ್ದು, ಅಲ್ಲಿಗೆ ನಾನು ಹೋಗಲೇಬೇಕು ಅಂತ.